ಸಿದ್ದಾವಡ ಜನ ರೊಟ್ಟಿ ತಿಂದವರೆಲ್ಲ ಗಟ್ಟಿ, ಸಿದ್ದಾವಡ್ರ ಸಾರು ಉಂಡವರೆಲ್ಲ ಪಾರು, ಸಿದ್ದಾವಡ್ರ ಅನ್ನ ಉಂಡವರೆಲ್ಲ ಪಾವನ, ಸಿದ್ದಾವಡ್ರ ಜೋಳಿಗೆ ಜಗತ್ತಿಗೆಲ್ಲ ಹೋಳಿಗೆ, ಸಿದ್ದಾವಡ್ರ ಅಂಗಾರ ಜಗತ್ತಿಗೆಲ್ಲ ಬಂಗಾರ ಅಂತ ಯಾರು ಬಂದು ನಂದು ಅಂತಲ್ಲ ಆತ್ಪ ನಿಮ್ದ ಅಂದಾರ ಸಿದ್ದಾವಡದವ್ರು. ಕಾವೇರಿ ನದಿ ತೀರ ದಂಡಿ ಮೇಲೆ ಸೋಸಿದ ಮಣ್ಣು ಕುರಿ ಹಾಲು ಕಲಸ್ಕೊಂಡ್ ತಿಂದ ಸಿದ್ದಾವಡಜ್ಜ ಇವತ್ತು ಬರ್ತಕ್ಕಂತ ಎಲ್ಲಾ ಭಕ್ತಾದಿಗಳಿಗೆ ಅಮೃತವನ್ನು ಉಣಸಾಕತ್ತಾನ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತ ನಾವು ಬಂದಿವಿ ಹುಬ್ಬಳ್ಳಿಯ ಸಿದ್ದಾರೂಢ ಮಠಕ್ಕ. ಬರೀ ಒಳಗೋನು ಸಿದ್ದಾರೂಢ ಮಠದ ಬಗ್ಗೆ ಒಂದು ನಿಮ್ಗೆ ಸಂಕ್ಷಿಪ್ತ ಇತಿಹಾಸ ತಿಳಿಸುವಂತದ್ದು ಈ ಒಂದು ವಿಡಿಯೋ ಆಗೈತಿ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ರಾಜಯೋಗಿ. ಸರ್ ಈ ಮಠದ ಬಗ್ಗೆ ಇತಿಹಾಸ ಹೇಳಲ್ಲ ಸರ್. ಈ ಮಠದ ಬಗ್ಗೆ ಇತಿಹಾಸ ಏನು ಹೇಳ್ಬೇಕು ಅನ್ನೋದಕ್ಕಿಂತ ಪೂರ್ವದಲ್ಲಿ ಎಷ್ಟು ಹೇಳಿದ್ರು ಕಡಿಮೆನೆ. ಮಠ ಅಂತಷ್ಟ ಅಲ್ಲ, ನಮ್ಮ ಸಿದ್ದಾವಡಜ್ಜಾರ ಮೇನಿಲ್ಲಿ. ಸಿದ್ದಾವಡಜ್ಜಾರ್ ಬಂದ ಮೇಲೆ ಇದು ಮಠ ಮತ್ತು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಕ್ಷೇತ್ರನಾಗಲಿ ಒಂದು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಹೆಸರಾಂತ ಮಠ ಅಂತಂದರೆ ಸಿದ್ದಾವಡ್ರ ಮಠ. ಹುಬ್ಬಳ್ಳಿ ಅಂದರೆ ಸಿದ್ದಾರೂಢರು, ಸಿದ್ದಾವಡಜ್ಜಾರ್ ಅಂದರೆ ಹುಬ್ಬಳ್ಳಿ. ಹೂಬಳ್ಳಿ ಅಂತ ಆಗಿಬಿಟ್ಟಿದೆ. ಹುಬ್ಬಳ್ಳಿ ಅಂತಾರ, ಹುಬ್ಬಳ್ಳಿ ಅಂತ ಅನ್ನೋ ಥರ ಹುಬ್ಬಳ್ಳಿ ಅನ್ನೋ ಥರ ಹುಬ್ಬಳ್ಳಿ ಆಗಿಬಿಟ್ಟಿದೆ. ಈಗ ಸಿದ್ದಾವಡಜ್ಜಾರ್ ಇಲ್ಲಿ ತಮ್ಮ 42ನೇ ವಯಸ್ಸಿನಲ್ಲಿ ಸಿದ್ದಾವಡಜ್ಜಾರ್ ಬಂದರು. ಇಲ್ಲಿ ಮೂಲ ಪರಂಪರೆ ನಡೀತಕ್ಕಂಥ ಇರ್ತಕ್ಕಂಥದ್ದು ಧ್ಯಾನ, ಜ್ಞಾನ, ಅನ್ನದಾಸೋಹ. ಇವು ಮೂರು ದಾಸೋಗಳು ಇಲ್ಲಿ ಯಾವುದಕ್ಕೂ ಕೊರತಿಲ್ಲ. ಯಾರಾದರೂ ಅನ್ನ ಅಂತ ಬಂತಂದರೆ ಅವರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು. ಧ್ಯಾನ ಮಾಡ್ತೀನಿ ಅಂತಂದು ಕೂಡ ಬಂದರೆ ಇಲ್ಲಿ ಧ್ಯಾನ ಮಾಡಲಿಕ್ಕೆ ಅವಶ್ಯವಾಗಿರ್ತಕ್ಕಂಥ ಕೈಲಾಸ ಮಂಟಪ ಇದೆ, ಸಿದ್ದಾವಡ್ರ ಸಮಾಧಿ ಮಂದಿರ ಇದೆ, ಗುರುನಾಥವ್ರ ಸಮಾಧಿ ಮಂದಿರ ಇದೆ, ಈಶ್ವರ ದೇವಸ್ಥಾನ ಅಂತಿದೆ, ಅಡುಗೆ ಮನೆ ಇದೆ, ಹಿಂದೆ ಕಬೀರದಾಸರ ಮೂಲ ಸಮಾಧಿ ಇದೆ, ಅಲ್ಲಾದರೂ ಮಾಡ್ಬೋದು. ಮತ್ತು ಮೂಲತಃ ಅಂತಂದರೆ ಸಿದ್ದಾವಡಜ್ಜನವರು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ಚಳಕಾಪುರದವರು. ಚಳಕಾಪುರದಿಂದ ಅಮರಗೊಂಡ ಮಲ್ಲಿಕಾರ್ಜುನ ಕ್ಷೇತ್ರದ ಗಜದಂಡ ಸ್ವಾಮಿಗಳನ್ನು ಗುರುಗಳನ್ನಾಗಿ ಮಾಡಿಕೊಂಡು ಕ್ಷೇತ್ರಗಳ ಸಂಚಾರ ಮಾಡ್ತಾ ಭಾರತ ದೇಶದಲ್ಲಿ ಎಲ್ಲ ಅಡ್ಡಾಡಿ ಲಾಸ್ಟಿಗೆ ಕೊನೆಯದಾಗಿ ಇಲ್ಲಿಗೆ ಬರ್ತಾರೆ ಅವರು. ಇಲ್ಲಿಗೆ ಬಂದು ಇಲ್ಲಿ ಬಂದಾಗ ಅವ್ರಿಗೆ ಶಾಂತಿ ಲಭಿಸ್ತೈತಿ. ಶಾಂತಿ ಲಭಿಸಿದ ಮೇಲೆ ಅವರು ಗರ್ಗದ ಮಡಿವಾಳಜ್ಜನವ್ರಿಗೆ ಭೇಟಿ ಆಗ್ತಾರೆ. ಗರ್ಗದ ಮಡಿವಾಳಜ್ಜರಿಗೆ ಅವ್ರಿಗೆ ಭಾಳಷ್ಟು ಅವರ ಕರ್ಕೊಂಡು ಕುಂಡ್ರಿಸಿ ಮಾತನಾಡಿ, ಇಲ್ಲ ನಾನು ಇಲ್ಲಿ ಹುಬ್ಬಳ್ಳಿಯಲ್ಲಿ ಇರ್ಬೇಕಂತ ಮಾಡೇನಪ್ಪ ಅಂತಂದು ಗರ್ಗದ ಮಡಿವಾಳಜ್ಜನವ್ರಿಗೆ ಕೇಳಿದಾಗ, ಹುಬ್ಬಳ್ಳಿ ಜನ ಭಾಳ ಬೆರಿಕು ಮೇಲೆತ್ತು ಕೈ ಬಿಡ್ತಾರೋ, ಭಾಳ ಚೆಂದಾಗಿರ್ಬೇಕು ಅಂತಂದಾಗ, ಆಯ್ತು ತಮ್ಮ ಹೆಂಗೆ ಹೇಳ್ತೀರಿ ಹಂಗೆ ಇರ್ತೇನೆ ಅಂತಂದು ಅವ್ರ ಕಡೆಗೆಲ್ಲ ಮಾತಾಡಿ ಅವರ ಆಶೀರ್ವಾದ ತೊಗೊಂಡು ಅವ್ರ ಸಮ್ಮುಖದಲ್ಲಿ ಇಲ್ಲಿ ವಾಪಸ್ ಬರ್ತಾರೆ. ಬಂದು ಸಿದ್ದಾವಡಜ್ಜಾರ್ ಇಲ್ಲಿ ಗಟ್ಟಿಯಾಗಿ ನೆಲೆ ಮಾಡಿಕೊಂಡು ಇಲ್ಲೇ ಇರ್ತಾರೆ. ಸರ್ ಆಗಿನ ಟೈಮ್ದಾಗ ಅಜ್ಜಾರಕ್ಕೆ ಭೇಟಿಯಾಗಕ್ಕೆ ಇವರು ಸ್ವಂತ ಶಿಶುನಾಳ ಅಜ್ಜಾರದು ಮತ್ತು ಗಾಂಧೀಜಿಯವರು ಬರ್ತಿರ್ತಾರೆ. ಅದ್ರ ಬಗ್ಗೆ ಗರ್ಗದ ಮಡಿವಾಳಜ್ಜನವ್ರು ಬಂದಾರ, ನವಲಗುಂದ ನಾಗಲಿಂಗಜ್ಜನವ್ರು ಬಂದಾರ, ಶಿಸ್ನಾಳ ಸಿರಿಪ ಶಿವಯೋಗಿಗಳು ಬಂದಾರ, ಬಾಲಗಂಗಾಧರ ತಿಲಕ್ ಅವರು ಬಂದಾರ. ಇಲ್ಲಿ ಪಾಂಜರ್ಪೋಳ್ ಅಂತೈತಿ. ನಮ್ಮ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಪೂರ್ವದಲ್ಲಿ ಪಾಂಜರ್ಪೋಳದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದು ಸಿದ್ದಾವಡ್ರಿಗೆ ನಮಸ್ಕಾರ ಮಾಡಿ, ಯಪ್ಪ ನಮಗೆ ಸ್ವಾತಂತ್ರ್ಯ ಸಿಗ್ತೈತಿಲ್ಲ ಅಂತ ಕೇಳಿದಾಗ, ಸ್ವಾತಂತ್ರ್ಯ ಸಿಗ್ತೈತಿ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದು ಆಶೀರ್ವಾದ ಮಾಡಿ ಕಳಿಸಿರ್ತಾರೆ. ಅವತ್ತಿನ ಸಭೆಗೆ ಅಧ್ಯಕ್ಷ ಸ್ಥಾನ ಸಿದ್ದಾವಡಜ್ಜರಿಗೆ ಕೊಟ್ಟಿದ್ದರು. ಬಾಲಗಂಗಾಧರ ತಿಲಕ್ ಅವರು ಬಂದಾರ. ದೊಡ್ಡ ಕ್ಷೇತ್ರ, ದೊಡ್ಡ ಸ್ವಾಮಿಗಳು, ದೊಡ್ಡ ಮಠಾಧಿಪತಿಗಳು, ದೊಡ್ಡ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಬಂದಾರ. ಮತ್ತು ಆಗಿನ ಟೈಮ್ದಾಗ ದೇಶದ 31 ರಾಜ್ಯರು ಅಜ್ಜಾರ ಭಕ್ತರಿದ್ರು ಅಂತಲ್ರಿ? ಹೌದೌದು. ಅವಾಗ ಹೋದರು, ಈಗ ಹೋದಾರ. ಅವಾಗ ಬೆರಳೆಣಿಕೆ ಎಷ್ಟಿದ್ರು, ಈಗ ಎಣಿಸಲಾರದಷ್ಟು ಭಕ್ತರು ಅದಾರ. ಅಷ್ಟೊಂದು ಬೆಳೆದು ನಿಂತಿದೆ ಮಠ. ಇಲ್ಲಿ ಯಾವುದಕ್ಕೂ ಕೊರತಿಲ್ರಿ. ಇಲ್ಲಿ ಯಾರಾದರೂ ಬಂದು ಸಿದ್ದಾವಡಜ್ಜ ನನಗೆ ಹಿಂಗೆ ತೊಂದರೆ ಆಗೈತಪ್ಪ ಅನ್ನೋ ತೊಂದರೆ ದೂರ ಮಾಡಂತಂದು ಒಮ್ಮೆ ಅವಾಗ ಬೇಡ್ಕೊಂಬಿಟ್ರೆ ಪ್ರತಿ ಕ್ಷಣನೂ ಅವ್ರು ಬೆನ್ನ ಹಿಂದೆ ನಿಂತು ರಕ್ಷಣೆ ಮಾಡ್ತಕ್ಕಂಥ ಏಕೈಕ ಜಗದ್ಗುರು, ದೇವರು, ಸದ್ಗುರು, ಸ್ವಾಮಿ ಅಂತವ್ರು ಯಾರಾದರೂ ಇದ್ರೆ ಸಿದ್ದಾವಡ್ರ ಮಠ ಒಂದೇ. ನೀವು ಅಖಂಡ ಭಾರತ ದೇಶದಲ್ಲಿ ಬೇಕಾದಂಗೆ ಸಂಚಾರ ಮಾಡಿರಿ, ಯಾವ ದೇವಸ್ಥಾನದಲ್ಲೂ ನಿಮ್ಮನ್ನು ಸಮಾಧಿ ಒಳಗಡೆ ಬಿಟ್ಟು ಮುಟ್ಟಿ ಇಂಥ ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಕ್ಷೇತ್ರದೊಳಗೆ ಒಳಗೆ ಸಮಾಧಿ ಅಜ್ಜನ ಮಠ ಬಿಟ್ಟು ಅಥವಾ ಯಾವುದಾದ್ರು ದೇವಿ ಗುಡಿ ಅಂತಿರ್ತಾವೆ, ಸ್ವಾಮೀಜಿಯವ್ರ ಗುಡಿ ಅಂತಿರ್ತಾವೆ, ಒಳಗಡೆ ಬಿಟ್ಟು ಮುಟ್ಟಿ ನಮಸ್ಕಾರ ಮಾಡಿ ಶಾಂತ ರೀತಿಯಿಂದ ಬಂದಿವಪ್ಪ ಸಮಾಧಾನ ಆತಂತಂದು ಎಲ್ಲಾದ್ರೂ ಅದಾವ ಅಂತಂದ್ರೆ ನೀವು ಕೇಳ್ಕೊಂಬರ್ರಿ. ಇದನ್ನು ಬಿಟ್ಟರೆ ಬೇರೆ ಇರ್ತಕ್ಕಂಥದ್ದು ಎಲ್ಲಿ ಸಾಧ್ಯ ಇಲ್ಲ. ಮತ್ತು ನಮ್ಮದು ಸಿದ್ದಾವಡಜ್ಜನ ಸಮಾಧಿ ಅಂತರ ಸಮಾಧಿ. 24 ತಾಸು 12 ತಿಂಗಳು 24 ತಾಸು ಓಂ ನಮಃ ಶಿವ ಅಂತಕ್ಕಂಥ ಮಠನೂ ಇದೆ. ತಂಬೂರಿ ವೀಣಾದನ್ನು ಹಾಕ್ಕೊಂಡು ಸಿದ್ದಾವಡಜ್ಜರು ಪೂಜೆ ಮಾಡಿ ಅದನ್ನು ಕೊಟ್ಟಾಗ ಆರೋಢ ಜ್ಯೋತಿ ಅಂತದ್ದು ಇವತ್ತಿಗೂ ಉರಿತಾ ಇದೆ. ಆ ಆರೋಢ ಜ್ಯೋತಿ ಹಚ್ಚಿ ತಂಬೂರಿಯನ್ನು ಕೊಳ್ಳಿಗೆ ಹಾಕಿ ಓಂ ನಮಃ ಶಿವ ಅಂತ ಪ್ರತಿನಿತ್ಯ ಮಾಡ್ರಪ್ಪ, ನಾ ಇದ ಓಂ ನಮಃ ಶಿವ ಪಂಚಾಕ್ಷರಿ ಮಂತ್ರದಲ್ಲಿ ನಾ ಇರ್ತೀನಿ, ನಾ ಇದರಲ್ಲಿ ನನ್ನ ಕಾಣ್ರಿ ಅಂತಂದು ಹೇಳ್ತಾರಲ್ಲ, ಹಂಗೆ ಇವತ್ತಿಗೂ ಅದನ್ನು ಕೆಳಗಿಡಲಾರ್ದೇ ಪ್ರತಿ 2 ತಾಸುಗಳಿಗೊಮ್ಮೆ ಸಾಧು ಮಹಾತ್ಮರೆಲ್ಲರೂ ಇಲ್ಲೇ
ಅದನ್ನು ಭಜನಾ ಪಾಳೆ ಅಂತ ಮಾಡ್ಕೊಂಡು ವೀಣಾ ಕೊಳ್ಳೆ ಹಾಕ್ಕೊಂಡು ಓಂ ನಮಃ ಶಿವ ಅಂತಂದು ಭಜನಾ ಮಾಡ್ತಾರೆ. ಅಂಥದ್ದು ಪವಿತ್ರವಾಗಿರ್ತಕ್ಕಂಥ ಈ ದೇವಸ್ಥಾನದಲ್ಲಿ ಇಂಥವೆಲ್ಲ ನಡೀತಾವೆ. ಈಗ ಅಜ್ಜಾರ ಆ ಟೈಮ್ದಾಗ ಯಾವ ಥರದ್ದು ಬೋಧನೆ ಮಾಡ್ತಿದ್ದಾರೆ ಈಗ ಬಂದಂಥ ಭಕ್ತರಿಗೆ? ನೋಡ್ರಿ, ಸಿದ್ಧಾರೂಢಜ್ಜನವರು ಯಾವರಿಗೂ ಕೂಡ ಸಿಟ್ಟು ಮಾಡಿಲ್ಲ, ಬೈದಿಲ್ಲ, ಹೊಡೆದಿಲ್ಲ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅಂತ ಯಾವಾಗಲೂ ಬಂದಿಲ್ಲ ಅವರು. ಒಂದು ಕಣ್ಣಿಗೆ ನೋವಾದ್ರೆ ಅದು ನಂದು ಕಣ್ಣ ಅಲ್ಲಪ್ಪ ಅಂತಂದು ಹಿಂಗೆ ತಿಳ್ಕೊಂಡು ಎಲ್ಲರೂ ನನ್ನವರೇ. ಅವ್ರು ಸಿದ್ಧಾರೂಢಜ್ಜವರು ಇಲ್ಲಿ ಬಂದು ಮಠ ಕಟ್ಟಿ ಇಲ್ಲಿ ಉಳಿದ್ರೂ ಕೂಡ ಸಿದ್ಧಾರೂಢಜ್ಜವ್ರು ನಂದು ಅಂತಂದಿಲ್ಲ ಅವ್ರ ಮಠ. ಯಾರು ಬಂದು ನಂದು ಅಂತಂತಾರಲ್ಲ ಆತಪ್ಪ ನಿಮ್ದ ಅಂತಾರೆ ಸಿದ್ಧಾರೂಢಜ್ಜವರು. ಅಂಥ ಒಂದು ಸರಳತೆ ಇರ್ತಕ್ಕಂಥ ನಮ್ಮ ಅಜ್ಜ ಸಿದ್ಧಾರೂಢಜ್ಜ. ಯಾರಿಗೂ ಏನು ಕೊಂದು ಕೊರತೆ ಆಗಲಂಗ ತಾನು ಸಿದ್ಧಾರೂಢಜ್ಜ ಕ್ಷೇತ್ರಗಳ ಸಂಚಾರ ಮಾಡ್ತಕ್ಕಂಥ ಪೂರ್ವದಲ್ಲಿ ಕಾವೇರಿ ನದಿ ತೀರ ದಂಡೆ ಮೇಲೆ ಸೋಸಿದ ಮಣ್ಣು ಕುರಿ ಹಾಲು ಕಲಸ್ಕೊಂಡು ತಿಂದ ಸಿದ್ಧಾರೂಢಜ್ಜ ಇವತ್ತು ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅಮೃತವನ್ನು ಉಣಿಸಾಕತ್ತಾನ. ಇದು ಸಿದ್ಧಾರೂಢಜ್ಜನ ವ್ಯಕ್ತಿತ್ವ. ಇದೇ ಹೇಳಿದ್ನಲ್ಲ, ಈ ಸಿದ್ಧಾರೂಢಜ್ಜನ ಮಠದಾಗ ಯಾರು ಬಂದು ಕುಡ್ರು ಬಂದು ನಿಚ್ಚಳಾಗಿ ಹೋಗ್ತಾರೆ. ಇದು ಕಟ್ಟಿಟ್ಟ ಬುತ್ತಿ. ಯಾರು ಕಣ್ಣು ಇಲ್ದಂಗೆ ಇಲ್ಲಿ ಬಂದು ವಾಪಸ್ ಹೋಗ್ತಿರ್ತಾರಲ್ಲ ಅವ್ರ ಕಣ್ಣು ನಿಚ್ಚಳಾಗಿ ಹೋಗ್ತಾರೆ. ಯಾರು ಕಿವಿ ಕೇಳಲಾರ ರೀತಿ ಬಂದಿಲ್ಲ ಅಜ್ಜನ ದರ್ಶನ ಮಾಡ್ಕೊಂಡು ಇಲ್ಲಿದ್ದು ಏನಾರ ಸೇವೆ ಮಾಡಿ ವಾಪಸ್ ಹೋಗ್ಬೇಕಾರೆ ಕಿವಿ ನಿಚ್ಚಳಾಗಿ ಹೋಗ್ತಾರೆ. ಯಾರು ಅಂದರ ಪೆದ್ರು ಸ್ವಲ್ಪ ಹುಚ್ಚರಾಗ ಹುಚ್ಚರ ಅಂತ ಬಂದಿರ್ತಾರಲ್ಲ ಅವ್ರು ನಿಚ್ಚಳಾಗಿ ಹೋಗ್ತಾರೆ. ಅಂಥವೆಲ್ಲ ಈ ಕ್ಷೇತ್ರದಾಗ ಈ ಜಗದ ನಡೀತೈತಿ. ಮತ್ತು ಯಾರು ಬಂದು ನನ್ನ ಸಂತಾನ ಬಗ್ಗೆ ಕರುಣಿಸಪ್ಪ ತಂದೆ ಭಗವಂತ ಅಂತಂದ್ರೆ ರಾಮನವಮಿ ದಿವಸ ತೊಟ್ಲೋತ್ಸವ ಅಂತ ಮಾಡ್ತಾರೆ. ಅವತ್ತು ಸಿದ್ಧಾರೂಢ 26/3/1836 ವಿಶ್ವಿ ಹುಟ್ಟಿದಬ್ಬ ಸಿದ್ಧಾರೂಢಜ್ಜಂದು. ಪ್ರತಿ ವರ್ಷ ರಾಮನವಮಿಗೆ ಅಂದ್ರೆ ಇವತ್ತು ಶಿವರಾತ್ರಿ, ಮುಂದಿನ ತಿಂಗಳ ರಾಮನವಮಿ ಅಂತ ಬರ್ತೈತಿ. ಶ್ರೀರಾಮಚಂದ್ರ ಮತ್ತು ಸಿದ್ಧಾರೂಢಜ್ಜರು ಹುಟ್ಟಿದ ಒಂದೇ ದಿನ. ರಾಮನವಮಿ ದಿವಸ ತೊಟ್ಲ ಕಾರ್ಯಕ್ರಮ ಅಂತಂದು ತೊಟ್ಲ ಕಾರ್ಯಕ್ರಮ ಮಾಡ್ತಾರೆ. ಅವತ್ತಿಲ್ಲಿ ಉಡಿ ತುಂಬ್ತಾರೆ. ಸಂತಾನ ಭಾಗ್ಯ ಕರುಣಿಸಪ್ಪ ಅಂತಂದು ಸಿದ್ಧಾರೂಢಜ್ಜ ಗುರಪ್ಪಜ್ಜಗೆ ಬೇಡ್ಕೊಂಡು ಇಲ್ಲಿ ತೊಟ್ಲ ಹೋಗ್ತಾರಲ್ಲ ಅವ್ರಿಗೆ ಕಟ್ಟಿಟ್ಟ ಬುತ್ತಿ. ಅವ್ರಿಗೆ ಸಂತಾನ ಭಾಗ್ಯ 100%. ಸರ್, ಇವತ್ತು ಈಗ ಶಿವರಾತ್ರಿ ಐತ್ರಿ, ಎಷ್ಟು ದಿನ ಜಾತ್ರೆ?